ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 6ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕರ್ಮಯೋಗ ಇಲ್ಲದೆ ಸನ್ಯಾಸ ಅಂದರೆ ಮನಸ್ಸು, ಇಂದ್ರಿಯಗಳು ಮತ್ತು ಶರೀರದ ಮೂಲಕ ನಡೆಯುವಂಥ ಎಲ್ಲ ಕೆಲಸಗಳಲ್ಲಿ ಆ ಕರ್ತೃತ್ವದ ತ್ಯಾಗ ಅನ್ನೋದು ಪಡ್ಕೊಳ್ಳೋದು ತುಂಬ ಕಷ್ಟ ಅನ್ನೋದನ್ನ ತಿಳ್ಕೊಂಡ್ವಿ. ಅದೇ ಭಗವಂತನನ್ನ ಯಾವಾಗಲೂ ಸ್ಮರಣೆ ಮಾಡ್ಕೊಳ್ತಾ ಇರುವಂಥ ಕರ್ಮಯೋಗಿ ಇದಾನಲ್ಲ, ಅವನು ಭಗವಂತನನ್ನ ಬೇಗ ಪಡ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ತು ಅನ್ನುವಂಥ ಅಂದರೆ ಆದರೆ ಅನ್ನೋದನ್ನ ಯಾಕೆ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಅಂದರೆ ಕರ್ಮಯೋಗದ ಫಲ ಮತ್ತು ಸಾಂಖ್ಯಯೋಗದ ಫಲ ಒಂದೇ ಆದರೂ ಕೂಡ ಸಾಧನೆಯಲ್ಲಿ ಕರ್ಮಯೋಗಕ್ಕಿಂತ ಸಾಂಖ್ಯಯೋಗ ಅನ್ನೋದು ತುಂಬ ಕಷ್ಟ ಅಂತ ತಿಳ್ಕೊಂಡ್ವಿ. ಇನ್ನು ಮುಂದುವರೆದು ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಭಗವಂತ ಅರ್ಜುನನನ್ನ ಮಹಾಬಾಹೋ ಅಂತ ಸಂಬೋಧಿಸಿ ಯಾವ ಭಾವವನ್ನು ವ್ಯಕ್ತಪಡಿಸಿದ್ದಾನೆ ಅಂತ ಪ್ರಶ್ನೆ. ಅಲ್ಲಿ ಭಗವಂತ ಮಹಾಬಾಹೋ ಅಂತ ಕರೆದಿದ್ದಾನೆ ಅಂದರೆ ಅದಕ್ಕೆ ಏನೋ ಒಂದು ಅರ್ಥ ಇರುತ್ತೆ, ಅಲ್ಲಿ ಏನೋ ಒಂದು ಉದ್ದೇಶ ಇಟ್ಕೊಂಡು ಕರೆದಿರ್ತಾನಲ್ವಾ, ಆ ಉದ್ದೇಶ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಯಾರ ಬಾಹುಗಳು ಮಹಾನ್ ಆಗಿವೆಯೋ ಅಂದರೆ ದೊಡ್ಡದಾಗಿದೆಯೋ ಅವನನ್ನು ಮಹಾಬಾಹು ಅಂತ ಹೇಳ್ತಾರೆ. ಅಂದರೆ ಈಗ ನೋಡಿ, ಸೋದರ ಮತ್ತು ಮಿತ್ರನನ್ನು ಬಾಹು ಅಂತ ಕರೀತಾರೆ. ತನ್ನ ಅಣ್ಣ ಆಗಿರ್ಬೋದು, ಒಬ್ಬ ಮಿತ್ರ ಆಗಿರ್ಬೋದು, ಅವನನ್ನು ಬಾಹು ಅಂತ ಕರೀತಾರೆ. ಅದಕ್ಕೋಸ್ಕರನೇ ಇಲ್ಲಿ ಭಗವಂತ ಈ ಸಂಬೋಧನೆಯನ್ನು ಮಾಡಿ ಅರ್ಜುನನನ್ನು ಪ್ರೋತ್ಸಾಹಿಸ್ತಾ ಇದ್ದಾನೆ. ಅಂದರೆ ಇನ್ನೂ ಒಂದು ಅವನಲ್ಲಿ ಎನರ್ಜಿ ಬರಬೇಕು, ಅವನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಗೆ ಅವನು ಬರಬೇಕು. ಆ ರೀತಿ ಅವನನ್ನು ಪ್ರೋತ್ಸಾಹಿಸ್ತಾ ಇದ್ದಾನೆ. ನಿನ್ನ ಅಣ್ಣ ಮಹಾನ್ ಧರ್ಮಾತ್ಮ ಯುಧಿಷ್ಠಿರನಾಗಿದ್ದಾನೆ ಅಂದರೆ ಅಂಥ ಅಣ್ಣ ನಿನಗಿರೋ ಅಂಥದ್ದು. ಇನ್ನು ನಿನ್ನ ಫ್ರೆಂಡಾಗಿ ಯಾರಿದ್ದಾರೆ? ಸಾಕ್ಷಾತ್ ಪರಮೇಶ್ವರನಾದಂಥ ನಾನಿದ್ದೀನಿ, ನಿನ್ನ ಮಿತ್ರನ ಹಾಗೆ. ಹೀಗಿರಬೇಕಾದ್ರೆ ನಿನಗೆ ಯಾವ ಒಂದು ವಿಷಯದಲ್ಲಿ ಚಿಂತೆ ಇದೆ? ಇಂಥ ಒಬ್ಬ ಧರ್ಮಿಷ್ಠನಾದಂತಹ ಅಣ್ಣ ಇದ್ದಾನೆ, ಸ್ವಯಂ ಪರಮೇಶ್ವರನಾದಂಥ ನಾನಿದ್ದೀನಿ ಅಂದಮೇಲೆ ನಿನಗೇನು ಯೋಚನೆ? ನಿನಗಾದರೂ ಎಲ್ಲ ರೀತಿಯಿಂದಲೂ ಕೂಡ ಎಲ್ಲವೂ ಕೂಡ ಸುಗಮವಾಗಿದೆ ಅನ್ನುವಂಥ ಒಂದು ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಯೋಚನೆ ಮಾಡೋದಕ್ಕೆ ನಿನಗೇನೂ ಇಲ್ಲ, ಇಲ್ಲಿ ನೀನು ಎಲ್ಲವನ್ನ ಮಾಡಬಲ್ಲೆ. ಯಾಕಂದರೆ ನಿನಗೆ ಯುಧಿಷ್ಠಿರನಂಥ ಅಣ್ಣ ಇದ್ದಾನೆ, ನನ್ನಂತಹ ಸ್ನೇಹಿತನಿದ್ದೀನಿ ಅಂದಮೇಲೆ ನೀನು ಯಾಕೆ ಯೋಚನೆ ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯಾವಾಗ ಸಾಂಖ್ಯಯೋಗ ಮತ್ತು ಕರ್ಮಯೋಗ ಎರಡೂ ಮಾರ್ಗಗಳು ಸ್ವತಂತ್ರವಾಗಿದೆ ಅಂತಂದಮೇಲೆ ಕರ್ಮಯೋಗದ ಹೊರತು ಸನ್ಯಾಸ ಅನ್ನೋದು ಸಿಗೋದು ತುಂಬ ಕಷ್ಟ ಅಂತ ಮತ್ತೆ ಇಲ್ಲಿ ಯಾವ ರೀಸನ್ಗೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ? ಈಗ ಸಾಂಖ್ಯಯೋಗ ಮತ್ತು ಕರ್ಮಯೋಗ ಎರಡೂ ಮಾರ್ಗ ಬೇರೆ ಸಪ್ರೇಟ್ ಆಗಿದೆ, ಆಮೇಲೆ ಸ್ವತಂತ್ರವಾಗಿದೆ ಅಂತಂದಮೇಲೆ ಕರ್ಮಯೋಗ ಇಲ್ಲದೆ ಸನ್ಯಾಸ ಸಿಗೋದು ತುಂಬ ಕಷ್ಟ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಸ್ವತಂತ್ರ ಸಾಧನೆಗಳಾದರೂ ಕೂಡ ಈ ಎರಡೂ ಸ್ವತಂತ್ರವೇ. ಸಾಧನೆ ಮಾಡೋದ್ರಲ್ಲಿ ಎರಡರಲ್ಲೂ ಕೂಡ ಸುಗಮತೆ ಮತ್ತು ಕಠಿಣತೆ. ಅಂದರೆ ಇಲ್ಲಿ ಕೆಲವೊಂದು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು, ಇನ್ನೊಂದರಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದಾನಲ್ವ. ಎರಡೂ ಮಾರ್ಗಗಳು ಇದೆ, ಎರಡೂ ಕೂಡ ಸ್ವತಂತ್ರವಾಗಿದೆ ಅಂತ ಹೇಳಿದ್ರೂ ಕೂಡ ಸಾಂಖ್ಯಯೋಗಕ್ಕಿಂತ ಕರ್ಮಯೋಗ ಈಸಿ, ಕರ್ಮಯೋಗಕ್ಕಿಂತ ಸಾಂಖ್ಯಯೋಗ ಕಷ್ಟ. ಅಂದರೆ ಇಲ್ಲಿ ಒಂದು ಸುಗಮತೆ ಇದೆ, ಒಂದು ಕಠಿಣತೆ ಇದೆ ಅನ್ನುವಂಥ ಭೇದವನ್ನು ವ್ಯಕ್ತಪಡಿಸಿದಾನಲ್ವಾ. ಅದನ್ನೇ ಸ್ಪಷ್ಟಪಡಿಸೋದಕ್ಕೋಸ್ಕರ ಭಗವಂತ ಇಲ್ಲಿ ಹೀಗೆ ಹೇಳಿದ್ದಾನೆ. ಏನು ಅಂತಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟು ಹೇಳ್ತಾ ಇದ್ದಾರೆ. ಒಬ್ಬ ಮುಮುಕ್ಷು ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನಿಗೆ ಈ ಇಡೀ ದೃಶ್ಯ ಜಗತ್ತಿದೆಯಲ್ಲ, ಅದು ಒಂದು ಕನಸಿನ ಹಾಗೆ ಮಿಥ್ಯೆಯಾಗಿದೆ. ಈಗ ನಾವು ಕನಸಲ್ಲಿ ಏನೇನೋ ನೋಡ್ತೀವಿ, ಅದೆಲ್ಲ ನಿಜಾನಾ? ಇಲ್ಲ, ಅದೆಲ್ಲ ಸುಳ್ಳಲ್ವಾ? ಆ ರೀತಿ ಅವನು ಈ ಜಗತ್ತನ್ನು ನೋಡ್ತಾನೆ, ಆಯಿತಾ? ಈ ಇಡೀ ದೃಶ್ಯ ಜಗತ್ತೆಲ್ಲ ಒಂದು ಕನಸಿನ ಹಾಗೆ ಅವನಿಗೆ ಸುಳ್ಳು ಅಂತ ಅನ್ಸತ್ತೆ. ಆ ಬ್ರಹ್ಮ ಇದ್ದಾನಲ್ಲ ಅಂದರೆ ಭಗವಂತ, ಅವನು ಮಾತ್ರ ಸತ್ಯನಾಗಿದ್ದಾನೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ, ತಿಳಿತಾನೆ, ಆ ರೀತಿನೇ ನೋಡ್ತಾನೆ. ಈ ಎಲ್ಲ ಪ್ರಪಂಚವೂ ಕೂಡ ಮಾಯೆಯಿಂದ ಆ ಬ್ರಹ್ಮನಲ್ಲಿ ಅಧ್ಯಾರೋಪಿತವಾಗಿದೆ, ಅಂದರೆ ಬ್ರಹ್ಮನಲ್ಲೇ ಇದೆ. ಈ ಎಲ್ಲ ಪ್ರಪಂಚ ಕೂಡ ಮಾಯೆಯಿಂದ ಆಗಿರುವಂಥದ್ದು. ವಾಸ್ತವವಾಗಿ ನೋಡಿದಾಗ ಬೇರೆ ಯಾವುದರ ಅಸ್ತಿತ್ವನೂ ಇಲ್ಲವೇ ಇಲ್ಲ, ಎಲ್ಲ ಭಗವಂತನೇ ಅನ್ನೋದನ್ನ ಅವನು ತಿಳ್ಕೊಂಡಿರ್ತಾನೆ.
ಇಷ್ಟನ್ನ ಅವನು ತಿಳ್ಕೊಂಡೇನೋ ಇರ್ತಾನೆ, ಆದರೆ ಅವನ ಅಂತಃಕರಣ ಶುದ್ಧ ಆಗಿಲ್ಲ. ಅದರಲ್ಲಿ ರಾಗದ್ವೇಷ, ಇನ್ನು ಕಾಮ ಕ್ರೋಧ ಈ ರೀತಿಯ ದೋಷಗಳೆಲ್ಲ ಇನ್ನೂ ಇರುತ್ತೆ. ಅಂದ್ರೆ ಅರ್ಥ ಏನು? ಅವನು ಒಳಗಡೆಯಿಂದ ಇನ್ನೂ ಶುದ್ಧವಾಗಿಲ್ಲ, ಆದರೆ ತಿಳುವಳಿಕೆಯನ್ನ ತಿಳ್ಕೊಂಡಿದ್ದಾನೆ, ಜ್ಞಾನವನ್ನ ತಿಳ್ಕೊಂಡಿದ್ದಾನೆ ಅಷ್ಟೇನೆ. ಆದರೆ ಇನ್ನು ಪ್ರಾಕ್ಟಿಕಲ್ ಆಗಿ ಅವನು ಒಳಗಡೆಯಿಂದ ಎಲ್ಲ ಹಾಗೇ ಇದ್ದಾವೆ. ಈ ರಾಗದ್ವೇಷಗಳಾಗಿರ್ಬೋದು, ಕಾಮ ಕ್ರೋಧ ಲೋಭ ಮೋಹ ಇಂಥ ದೋಷಗಳೆಲ್ಲ ಇನ್ನೂ ಅವನಲ್ಲಿದೆ. ಅವನು ಏನು ಮಾಡಬೇಕು? ಅಂತಃಕರಣದ ಶುದ್ಧಿಗೋಸ್ಕರ ಯಾವ ಪ್ರಯತ್ನವನ್ನೂ ಅವನು ಮಾಡದೆ ಬರೀ ತನ್ನ ತಿಳುವಳಿಕೆಯ ಭರವಸೆಯಿಂದ ಸಾಂಖ್ಯ ಯೋಗದ ಸಾಧನೆಯಲ್ಲಿ ತೊಡಗಬೇಕು ನಾನು ಅಂತ ಅವನೇನಾದರೂ ಇಷ್ಟಪಟ್ಟರೆ, ಅವನಿಗೆ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಹಿಡಿದು 30ರ ಶ್ಲೋಕದವರೆಗೂ ಕೂಡ ಅದರಲ್ಲಿ ಏನೇನು ಹೇಳಿದಾನೋ, ಮತ್ತು 18ನೇ ಅಧ್ಯಾಯದ 49ನೇ ಶ್ಲೋಕದಿಂದ ಹಿಡಿದು 55ನೇ ಶ್ಲೋಕದಲ್ಲಿ ಹೇಳಿರುವಂತಹ ಸಾಂಖ್ಯ ನಿಷ್ಠೆ ಅನ್ನೋದು ಸಹಜವಾಗಿ ಪ್ರಾಪ್ತಿಯಾಗೋದಿಲ್ಲ. ಅಂದ್ರೆ ಸಾಂಖ್ಯ ನಿಷ್ಠೆ ಅನ್ನೋದು ಬರಬೇಕು ಅವನಿಗೆ. ಅಲ್ಲಿವರೆಗೂ ಅವನು ಆ ಭಗವಂತನನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ವಿಷಯದ ಬಗ್ಗೆ 2 ಅಧ್ಯಾಯಗಳಲ್ಲಿ, 2ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯದಲ್ಲಿ ತುಂಬ ಶ್ಲೋಕಗಳಲ್ಲಿ ಭಗವಂತ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಗೊತ್ತಿಲ್ಲ ನಮಗೆ, ಅಲ್ಲೋಗಿ ನಾವು ಸ್ವಲ್ಪ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಏನು ಹೇಳಿದ್ದಾನೆ ಭಗವಂತ ಇಲ್ಲಿ ಅಂತ ಅಲ್ವಾ. ಇಲ್ಲಿ ನೋಡಿ, ಇವಾಗ ಒಂದೊಂದು ವಿಷಯವನ್ನು ಇಲ್ಲಿ ಎಷ್ಟು ಚೆನ್ನಾಗಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಕರ್ಮಯೋಗಿ ಯಾಕೆ ಶ್ರೇಷ್ಠ ಅನ್ನೋದು ಗೊತ್ತಾಗುತ್ತೆ. ಮತ್ತು ಕರ್ಮಯೋಗ ಮಾಡದೆ ಸನ್ಯಾಸ ಅನ್ನೋದು ನಮಗೆ ಸಿಗೋದಿಲ್ಲ. ಕೆಲಸವನ್ನೆಲ್ಲ ಬಿಟ್ಟು ಮನೆ ಮಠ ಬಿಟ್ಟು ಹೊಟ್ಟೋಗ್ತಾರೆ ಅಲ್ವಾ. ಆದರೆ ಅದು ತಪ್ಪು. ಯಾಕೆ ಅಂತಂದರೆ, ನಾವು ಏನು ಮಾಡ್ತಾ ಇದ್ದೀವೋ ಕರ್ತವ್ಯ ಕರ್ಮಗಳನ್ನು, ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಯೋಗವನ್ನಾಗಿ ಪರಿವರ್ತನೆ ಮಾಡಿಕೊಂಡಾಗ ಮಾತ್ರ ನಮ್ಮ ಅಂತಃಕರಣಗಳೆಲ್ಲ ಶುದ್ಧಿಯಾಗೋದು. ಅದು ಶುದ್ಧಿಯಾಗಿಲ್ಲ ಅಂತಂದರೆ ನಾವು ಏನು ತಿಳುವಳಿಕೆ ತಿಳ್ಕೊಂಡ್ರೂ ನಮಗೇನು ಪ್ರಯೋಜನ ಇಲ್ಲ. ಬರೀ ನಾವು ತಿಳ್ಕೊಳ್ಳೋದಲ್ಲ, ಅದನ್ನು ಕಾರ್ಯರೂಪದಲ್ಲೂ ತರಬೇಕು. ನಮ್ಮ ಒಳಗಡೆನೂ ಕೂಡ ಚೇಂಜಸ್ ಆಗಬೇಕಲ್ವಾ. ಅದಾಗಿಲ್ಲ ಅಂತಂದರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಃಕರಣದ ಶುದ್ಧಿಗೆ ಅವನು ಯಾವ ಪ್ರಯತ್ನನೂ ಮಾಡದೆ ಬರೀ ತಿಳುವಳಿಕೆಯನ್ನು ತಿಳ್ಕೊಂಬಿಟ್ರೆ ಸಾಕು ಅನ್ನೋಂಥ ಭರವಸೆಯಿಂದ ಏನಾದರೂ ಅವನಿದ್ರೆ ಅದರಿಂದ ಸಾಂಖ್ಯ ನಿಷ್ಠೆ ಅನ್ನೋದು ಅವನಿಗೆ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಶ್ಲೋಕಗಳಲ್ಲಿ ಏನು ಹೇಳಿದ್ದಾನೆ ಅಂತ ಅದನ್ನೆಲ್ಲ ಒಂದ್ಸರಿ ಓದ್ತೀನಿ. ಯಾಕೆ ಅಂತಂದರೆ ಆಗ ನಮಗೊಂದ್ಸರಿ ರಿವೈಸ್ ಆಗುತ್ತೆ, ಗೊತ್ತಿಲ್ಲದೆ ಇರೋದನ್ನ ನಾವು ತಿಳ್ಕೊಂಡಂಗೂ ಆಗುತ್ತೆ. ಮತ್ತು ಈ ಶ್ಲೋಕಕ್ಕೂ ಅದಕ್ಕೂ ಏನು ಒಂದು ಸಂಬಂಧ ಇದೆ, ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಭಗವಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಇದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.